ಯಾರು ಏನಬೇಕು ದೊಡ್ಡಪ್ಪನ ಚೆನ್ನಾಗಿದ್ದೀವಲ್ಲ ಅದು ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಹೋಗಿದ್ದಲ್ಲ ಅಲ್ಲಿ ಅನುಕೂಲ ಆಯ್ತಾ ನಿಂಗೆ ಸರ್ ಕದ್ದೋಗ್ಬಿಟ್ಟಿಲ್ಲ ಕದ್ದು ಅಯ್ಯೋ ಬೇಡಿ ಹುಡುಕಿ ಇಟ್ಕೊಂಡ್ ಬಂದಿದ್ದೆ ಇವಾಗ ಹೆಂಗ್ ಆಗಿತ್ತು ನೋಡಿ ಬಟ್ಟೆ ಹಾಕೊಂಡು ಹೆಂಗ್ ರೆಡಿ ಮಾಡಿದಾರಲ್ಲ ಅವರು ಅವ್ರಿಗೆ ಹೆಂಗ್ ಬೇಕು ಯಾರು ಹೆಸರೇನು ಪ್ರಸನ್ನ ಸಲ ಆಶ್ರಮ ಏನು ಹೆಸರು ಕರ್ನಾಟಕ ವಿಶ್ವಮಾನವ ಸೇವಾ ಕರ್ನಾಟಕ ವಿಶ್ವಮಾನವ ಸೇವಾ ಇನ್ನು ಕರ್ಕೊಂಡ್ಬಿಟ್ರೆ ಹೆಂಗಿದ್ದೆ ಸರ್ ಸರ್ ಯಾವ ದೇವ್ರು ಬಂದೈತಪ್ಪ ಏನು ಮಾಡಿ ಮುನೇಶ್ವರ ಸ್ವಾಮಿ ಬಂದೈತೆ ಸರ್ ಏನು ಮಾಡೋಣ ಏನಪ್ಪ ಏನು ಯಾಕೆ ಬಂದೈತೆ ಸರ್ ಸರ್ ಇದು ದೇವ್ರು ಬಂದೈತೆ ಸರ್ ಮೈ ಮೇಲೆ ಪೂಜೆ ಮಾಡ್ಬೇಕಂತೆ ಮುಡಿ ಸರ್ ಮುಡಿ ಸರ್ ಆಯ್ತು ಮಾಡೋಣ ಮಲ್ಗಮ್ಮ ಮುಡಿ ಸರ್ ನಾಗೇಶ್ ಸುಮ್ಮನೆ ಮಲ್ಗ ಸರ್ ಬೆಳಿಗ್ಗೆ ಮಾಡೋಣ ಮಲ್ಗ ಮುಡಿ ಸರ್ ಬೆಳಿಗ್ಗೆ ಮಾಡೋಣ ಮಲ್ಗ ಮುಡಿ ಸರ್ ಮುಡಿ ಸರ್ ಮುಡಿ ಸರ್ ಮುಡಿ ಸರ್ ಸರ್ ದೇವ್ರು ಬಂದು ಹೇಳ್ತೈತೆ ಸರ್ ಏನಂತ ಪೂಜೆ ಮಾಡ್ಲೇಬೇಕಂತೆ ಸರ್ ಸರ್ ಮುಡಿ ಸರ್ ಸರ್ ಆಯ್ತು ಬೆಳಿಗ್ಗೆ ಹೋಗೋಣ ಸುಮ್ಮನೆ ಇರಮ್ಮ ಮುಡಿ ಸರ್ ಬೆಳಿಗ್ಗೆ ಹೋಗೋಣ ಸುಮ್ಮನೆ ಇರು ಬೆಳಿಗ್ಗೆ ಇಲ್ಲ ಸರ್ 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 ನಾಗೇಶ್ ಈ ತಲೆ ಕೆಚ್ಚಾಕ್ಬೇಕಂತೆ ಸರ್ ಬುಳ್ಳೆ ಚೆಚ್ಚಾಕ್ಬೇಕಂತೆ ಸರ್ ಮುಡಿ ಸರ್ ಪೂಜೆ ಮಾಡ್ಬೇಕಂತೆ ಸರ್ ಮುಡಿ ಸರ್ 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 ಮುಡಿ ಸರ್ ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಾಣೋ ಎಲ್ಲ ನಿನ್ನವರು ಹಣವಿರಲು ಆದರೂ ಆಮೇಲೆ ವಿಳಾಸ ಎಲ್ಲ ಪಕ್ಕ ಆಯ್ತಾ ಹೋಗ್ತೀಯಾ ಸರಿ ಯಜಮಾನ್ರೆ ನಿಮ್ಮ ಹೆಸರು ರಂಗಸ್ವಾಮಿ ಏನಾಗಬೇಕು ನೀವು ಎಲ್ಲೋ ಬಿದ್ದು ಎಷ್ಟು ತನಕ ಯಾವ ಚಂದ ಮಾಡ್ಕೊಂಡಿದ್ದ ಯಾರನ್ನು ಮೆಂಟಲಿ ಅಬ್ಸೆಂಟ್ ಆದಂಗೆ ಆಗ್ಬಿಟ್ಟಿದ್ದ ಅಕ್ಕ ಬಂದು ನೈಟ್ ರಾತ್ರಿ 1 ಗಂಟೆ ರಾತ್ರಿ ವಿಶ್ವಮಾನವ ಸೇವಾ ಟ್ರಸ್ಟ್ಗೆ 2 ಗಂಟೆ ರಾತ್ರಿ ಕಳಿಸ್ಕೊಡಿದ್ರು ಅವ್ರಿಗೆ ಕಳಿಸ್ಕೊಡೋದು ಹೆಚ್ಚು ಕಡಿಮೆ ಹಾಕುವ ವಿಳಾಸ ಪತ್ತೆ ಮಾಡ್ತಿದ್ದು ಇವಾಗ ಬಂದಿದೆ ಮಗನ ಬಿಟ್ಕೊಂಡು ಪತ್ತೆ ಮಾಡಿದ್ರೆ ಅವ್ರಿಗೆ ಹೊಣೆ ಆಗಿರ್ತೀನಿ ಅವ್ರು ಸೇವಾ ಟ್ರಸ್ಟರು ಭಾಳ ಕಷ್ಟಪಟ್ಟು ನಿಮ್ಮ ಹತ್ರ ರೆಡಿ ಮಾಡಿ ಏನು ದಿನ ಸೇವಾಗ ಯೋಗೇಶ ಕೈ ತುಂಬ ಕೈ ಕೆಲಸ ಮಾಡ್ತೀವಿ ಹೋಗಿ ಏನು ಕೆಲಸ ಮಾಡ್ತೀಯಾ ಒಂದು ಕೆಲಸ ಮಾಡ್ತೀವಿ ನಿಮಗೆ ಅದೆಲ್ಲ ಹಸುಗಳೆಲ್ಲ ಇದಾವ ಸಿಮೆಸ್ ಎಲ್ಲ ಇದೆ ಚೆನ್ನಾಗಿರೋ ಅವಾಗ ಬಂದು ಅವ್ರು ಮಾತಾಡ್ಸ್ಕೊಂಡಿರ್ತಾರೆ ಯಾವ ಹುಡುಗಿರ ತಂದಿದ್ದು ಜಾಣಿಗೆ ಏನು ತಿಂಗಳು ಫೇಮಸ್ಸು ಜಾಣಿಗೆ ಏನು ಫೇಮಸ್ಸು ಅದಕ್ಕೆ ಫೇಮಸ್ಸು ಹೌದೌದು ಆಯ್ತು ಕರ್ಕೊಂಡು ಹೋಗಿ ಬಿಡೋದಾಗಲಿ ಆಯ್ತಾ ಸ್ವಲ್ಪ ಥ್ಯಾಂಕ್ ಯು ವೆರಿ ಮಚ್ ಬಂಧುಗಳೇ ನೋಡಿ ಇವ್ರ ಹೆಸರು ಯೋಗೇಶ್ ಅಂತೇಳಿ ಹೇಳಿ ಜಾಣಗೆರೆ ವೆಂಕಟರಾಮಯ್ಯನವರ ಅಣ್ಣನ ಮಗ ಯೋಗೇಶ್ ಅಂತ ಹೇಳಿ ಇವರು ಮಾನಸಿಕ ಅಸ್ವಸ್ಥನಾಗಿ ರಸ್ತೆ ಬದಿಯಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದಿರುವಂಥ ಸಂದರ್ಭದಲ್ಲಿ ಕರ್ಕೊಂಬಂದು ಮಧ್ಯರಾತ್ರಿಯಲ್ಲಿ ನಮ್ಮ ನಯಾಸ್ ಸರ್ ಅವರು ನಮ್ಮ ಒಂದು ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಈ ದಿನ ಅವರ ಒಂದು ವಿಳಾಸವನ್ನು ಪತ್ತೆ ಹಚ್ಚಿ ನಾವು ಅವರ ಒಂದು ಕುಟುಂಬನ ಸೇರುವಂತಹ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಧನ್ಯವಾದಗಳು.